ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಿಯಾರಿಟಿ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರಿಯಾರಿಟಿ CPU ಶೆಡ್ಯೂಲಿಂಗ್ ಅನ್ನ ನಾವು ಎರಡು ಟೆಕ್ನಿಕಲ್ ಸಾಲ್ವ್ ಮಾಡಬಹುದು, ಪ್ರಿಯಂಪ್ಟಿವ್ ಅಲ್ಲೂ ಕೂಡ ನಾನ್ ಪ್ರಿಯಂಪ್ಟಿವ್ ಅಲ್ಲೂ ಕೂಡ. ಬಟ್ ಮೇಜರ್ ಆಗಿ ನಾವು ಸಾಲ್ವ್ ಮಾಡೋದು ಪ್ರಿಯಂಪ್ಟಿವ್ ಟೆಕ್ನಿಕ್. ನಮಗೆ ಎಷ್ಟು ಮೇಜರ್ ಆಗಿ ಟೆಕ್ನಿಕ್ಸ್ ಇರೋದು? ಪ್ರಿಯಂಪ್ಟಿವ್ ಒಂದು, ನಾನ್ ಪ್ರಿಯಂಪ್ಟಿವ್ ಒಂದು. ಈ ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡ್ರಿ, ಆಮೇಲೆ ಬೇರೆ ಒಂದು ಪ್ರೋಸೆಸ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ CPU ನ ಅಲೋಕೇಟ್ ಮಾಡೋದ್ರಾಯ್ತು ಅಂತ ಹೇಳುತ್ತೆ. ಯಾವುದು? ನಾನ್ ಪ್ರಿಯಂಪ್ಟಿವ್. ಪ್ರೋಸೆಸ್ P1 ಗೆ 6 ನಿಮಿಷ ಬೇಕಲ್ವಾ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಸೊ ಫಸ್ಟ್ ಅದು ಎಕ್ಸಿಕ್ಯೂಟ್ ಆಗ್ಲಿ, ಆಮೇಲೆ ಬೇಕಾದ್ರೆ CPU ನ ನಾವು ಬೇರೆ ಒಂದು ಪ್ರೋಸೆಸ್ಗೆ ಅಲೋಕೇಟ್ ಮಾಡೋದ್ರಾಯ್ತು ಅಂತ ಹೇಳುತ್ತೆ. ಆದ್ರೆ ಈ ಪ್ರಿಯಂಪ್ಟಿವ್ ಇದೆಯಲ್ಲ, ಪ್ರಿಯಂಪ್ಟಿವ್ ಹಂಗಲ್ಲ. ಅದು ಫುಲ್ ಎಕ್ಸಿಕ್ಯೂಟ್ ಆಗ್ಲಿ ಆಗ್ದಲೇ ಇರ್ಲಿ ನನಗೆ ಗೊತ್ತಿಲ್ಲ, ಟೈಮ್ ಕ್ವಾಂಟಮ್ ಪ್ರಕಾರ ಶಿಫ್ಟ್ ಆಗ್ತಾ ಇರಬೇಕು. ಏನೋ ಟೈಮ್ ಕ್ವಾಂಟಮ್ ಪ್ರಕಾರ ಪ್ರೋಸೆಸ್ಗಳು CPU ಇಲ್ಲಿ ಸ್ವಿಚ್ ಆಗ್ತಾ ಇರಬೇಕು ಅಂತ ಹೇಳ್ತಾ ಹೋಗುತ್ತೆ. ಸೊ ಒಂದೊಂದ್ಸಲಿ ಟೈಮ್ ಕ್ವಾಂಟಮ್ ಅನ್ನ ಕೊಡಲ್ಲ, ಇಲ್ಲೂ ಕೂಡ ಕೊಟ್ಟಿಲ್ಲ, ಆಲ್ಮೋಸ್ಟ್ ಮೆಜಾರಿಟಿ ಕೊಡಲ್ಲ ಟೈಮ್ ಕ್ವಾಂಟಮ್ ಅನ್ನ ನಿಮಗೆ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಇದ್ರೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೇಜರ್ ಆಗಿ ಅವ್ರು ಏನಾದ್ರೂ ಕೂಡ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ, ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಅಂದ್ರೆ ಮಾತ್ರ ಆ ಒಂದು ಟೆಕ್ನಿಕಲ್ ಸಾಲ್ವ್ ಮಾಡಬೇಕು. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಲಿಂಕ್. ಏನಾದ್ರೂ ಅವ್ರು ಸ್ಪೆಸಿಫೈ ಮಾಡಿಲ್ಲ ಅಂದ್ರೂ ನೀವು ಪ್ರಿಯಂಪ್ಟಿವ್ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಅನ್ನೇ ಮಾಡ್ಬೇಕು, ಅಂದ್ರೆ ಪ್ರಿಯಂಪ್ಟಿವ್ ಟೆಕ್ನಿಕಲ್ಲೇ ಸಾಲ್ವ್ ಮಾಡ್ಬೇಕು. ಸರಿನಾ? ಎಸ್. ಸೊ ಯಾವುದೇ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಕೇಳಿದ್ರು ಕೂಡ ಅವರು ಎರಡೇ ಕ್ವಶನ್ ಅನ್ನ ಕೇಳೋದು. ಒಂದು, ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್. ಎರಡನೇದು, ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್. ಯಾವ ರೀತಿ ಅಂತ ಡಿಸ್ಕಸ್ ಮಾಡೋಣ. ಸಿಂಪಲ್. ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಬೇಕು ಅಂದ್ರೆ ಫಸ್ಟ್ ನಾನು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೋಬೇಕು. CT ಅಂದ್ರೆ ಏನು? ಕಂಪ್ಲೀಷನ್ ಟೈಮ್. ಈ ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ನಾನು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬಹುದು. TAT ಅಂದ್ರೆ ಟರ್ನ್ ಅರೌಂಡ್ ಟೈಮ್. ಈ ಟರ್ನ್ ಅರೌಂಡ್ ಟೈಮ್ ಅನ್ನ ಇಟ್ಕೊಂಡು ನಾನು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬಹುದು. ವೇಟಿಂಗ್ ಟೈಮ್ WT ಅಂದ್ರೆ ವೇಟಿಂಗ್ ಟೈಮ್. ಈಗ ಫಸ್ಟ್ ಕಂಪ್ಲೀಷನ್ ಟೈಮ್ ಬೇಕು ಅಂತಂದ್ರೆ ನಾನು ಗ್ಯಾನ್ ಚಾರ್ಟಿನ ಹೆಲ್ಪ್ ಅನ್ನ ತಗೋಬೇಕು. ಗ್ಯಾನ್ ಚಾರ್ಟ್. ಈ ಗ್ಯಾನ್ ಚಾರ್ಟ್ ಏನಾಗುತ್ತೆ, 0 ಇಂದ ಶುರು ಆಗುತ್ತೆ. ಸರಿನಾ? 0 ಇಂದ. ಸೊ ಇಲ್ಲಿ ನಮಗೆ SI ಯೂನಿಟ್ ಅನ್ನ ಮೆನ್ಷನ್ ಮಾಡಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ಸ್ ಮಿಲಿ ಸೆಕೆಂಡ್ಸ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಬಟ್ ನಾನು ಈಸಿ ಆಗ್ಲಿ ಎಕ್ಸ್ಪ್ಲನೇಷನ್ಗೆ ಅಂತ ನಾನು ಮಿನಿಟ್ಸ್ ಅಂತ ಹೇಳ್ತಾ ಹೋಗ್ತೀನಿ ಅಷ್ಟೇ. ಸರಿನಾ? ಸೊ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. 0th ಮಿನಿಟ್ ಅಲ್ಲಿ ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿರೋದು. ಯಾಕಂದ್ರೆ ಯಾವುದೇ ಒಂದು ಪ್ರೋಸೆಸ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಫಸ್ಟ್ ಆ ಒಂದು ಪ್ರೋಸೆಸ್ ಅರೈವ್ ಆಗಬೇಕು, ಆಮೇಲೆ ಮಾತ್ರ ನಾನು ಆ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ. ಈಗ 0th ಮಿನಿಟ್ ಅಲ್ಲಿ ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿರೋದ್ರಿಂದ ನಾನು ಅದನ್ನೇ ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡ್ತೀನಿ? ಇದು ಪ್ರಿಯಂಪ್ಟಿವ್ ಪ್ರಯಾರಿಟಿ ಆಗಿರೋದ್ರಿಂದ ನಾನು ಸ್ವಿಚ್ ಮಾಡ್ತಾ ಇರ್ಬೇಕಾಗತ್ತೆ ಪ್ರೋಸೆಸ್ಗಳ ಮಧ್ಯ. ಬಟ್ ಇಲ್ಲೇನಾಗ್ತಾ ಇದೆ ಅಂದ್ರೆ ನಮಗೆ ಟೈಮ್ ಕ್ವಾಂಟಮ್ ಅನ್ನ ಕೊಟ್ಟಿಲ್ಲ, 2 ನಿಮಿಷ 3 ನಿಮಿಷ ಅಂತ. ಸೊ ಅದಕ್ಕೋಸ್ಕರ ಕೇವಲ 1 ನಿಮಿಷ ಮಾತ್ರ ರನ್ ಮಾಡ್ತೀನಿ. ಸರಿನಾ? ಟೈಮ್ ಕ್ವಾಂಟಮ್ ಕೊಟ್ಟಿಲ್ಲ ಅಂದ್ರೆ 1 ನಿಮಿಷ ಮಾತ್ರ ರನ್ ಮಾಡ್ಬೇಕು. ಸೊ ಈಗ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 6 ನಿಮಿಷ ಬೇಕಿತ್ತು. 6ರಲ್ಲಿ 1 ನಿಮಿಷ ಎಕ್ಸಿಕ್ಯೂಟ್ ಆಗಿದೆ. ಸೊ ಇನ್ನೂ 5 ನಿಮಿಷದ್ದು ಕೆಲಸ ಬಾಕಿ ಉಳ್ಕೊಂಡಿದೆ. ಸರಿನಾ? ಇನ್ನೂ 5 ನಿಮಿಷದ ಕೆಲಸ ಬಾಕಿ ಉಳ್ಕೊಂಡಿದೆ. ಈಗ ನಾವು ವಿ ಆರ್ ಅಟ್ ದ ಫಸ್ಟ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್. ಸೊ 1 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡ್ಬೇಕು. ಸೊ 1 ನಿಮಿಷದೊಳಗಡೆ ಪ್ರೋಸೆಸ್ P1 ಆಲ್ರೆಡಿ ಬಂದಿತ್ತು, ಈಗ ಪ್ರೋಸೆಸ್ P2 ಕೂಡ ಬಂದಿದೆ. ಸೊ ಈ ಎರಡರಲ್ಲಿ ಯಾರಿಗೆ ಪ್ರಿಯಾರಿಟಿನ ಕೊಡಬೇಕು? 1ಗೆ ಕೊಡಬೇಕು, 2ಗೆ ಕೊಡಬೇಕು. ಇವರಿಬ್ಬರಲ್ಲಿ ಪ್ರಿಯಾರಿಟಿನ ಯಾರಿಗೆ ಕೊಡಬೇಕು? ಸೊ ಅದು ಡಿಸೈಡ್ ಆಗೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಫಸ್ಟ್ ಪ್ಲೇಸ್ ಇದೆ, ಸೆಕೆಂಡ್ ಪ್ಲೇಸ್ ಇದೆ, ಥರ್ಡ್ ಪ್ಲೇಸ್ ಇದೆ. ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗಿರ್ತೀರಾ, 3 ಪ್ಲೇಸಸ್ಗಳಿದ್ದಾವೆ. ನಿಮ್ದು ಫಸ್ಟ್ ಗೋಲ್ ಏನಾಗಿರುತ್ತೆ? ಮೊದಲನೇ ಪ್ಲೇಸ್ ಅನ್ನ ತಗೋಬೇಕು, ಹೈಯೆಸ್ಟ್ ಪ್ರಿಯಾರಿಟಿ. ಸೊ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದು? ಫಸ್ಟ್ ಪ್ಲೇಸ್, ಆಮೇಲೆ ಸೆಕೆಂಡ್, ಆಮೇಲೆ ಥರ್ಡ್. ಅಂದ್ರೆ ಇದರಿಂದ ಏನಾಗ ಗೊತ್ತಾಯ್ತು? ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಬರ್ಕೊಳ್ಳಿ, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಒಂದೊಂದು ಪ್ರಾಬ್ಲಮ್ ಅಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತಾನೆ ಅವ್ರು ಏನ್ ಮಾಡ್ತಾರೆ, ಬ್ರಾಕೆಟ್ ಅಲ್ಲಿ ಹೈಯರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ ಅಂತ ಕೊಡ್ತಾರೆ. ಸೊ ಆ ಒಂದು ಟೈಮ್ ಅಲ್ಲಿ ನೀವು ಬಿಗ್ಗರ್ ವ್ಯಾಲ್ಯೂ ಯಾವ್ದಿರುತ್ತೆ ಅದನ್ನೇ ನೀವು ಹೈಯೆಸ್ಟ್ ಪ್ರಯಾರಿಟಿ ಅಂತ ತಗೊಂಡು ಸಾಲ್ವ್ ಮಾಡಬೇಕು. ಸೊ ಆ ತರದ್ದು ನಾನು ಸಾಲ್ವ್ ಮಾಡಿದ್ದೀನಿ ಪ್ರಾಬ್ಲಮ್ಸ್ ಅನ್ನ. ಏನೇನ್ ಡಿಫ್ರೆಂಟ್ ಸಿನಾರಿಯೋಸ್ ಕೊಡ್ಬೋದು, CPU ಶೆಡ್ಯೂಲಿಂಗ್ ಇರ್ಬೋದು, ಯಾವುದೇ ಅಲ್ಗಾರಿದಮ್ಸ್ ಇರ್ಬೋದು, ಡಿಸ್ಕ್ ಶೆಡ್ಯೂಲಿಂಗು, ಮೆಮೊರಿ ಪಾರ್ಟಿಷನ್, ಪೇಜ್ ರಿಪ್ಲೇಸ್ಮೆಂಟ್, ಏನೇನ್ ಡಿಫ್ರೆಂಟ್ ಕೊಡ್ಬೋದು ಎಲ್ಲಾ ತರದ್ದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಪ್ರತಿ ಒಂದು ಕಾನ್ಸೆಪ್ಟ್ ಅಂಡರ್ ನಿಮಗೆ 5ರಿಂದ 6 ವಿಡಿಯೋಗಳು ಸಿಗ್ತವೆ. ಎಷ್ಟು ಲಿಮಿಟೆಡ್ ಅಲ್ಲ ಅನ್ಲಿಮಿಟೆಡ್ ಸೋರ್ಸ್ಗಳನ್ನ ಕೊಟ್ಟಿದ್ದೀನಿ. ನೀವು ಸಾಲ್ವ್ ಮಾಡ್ತಾ ಹೋಗಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾನೆ ಹೋಗುತ್ತೆ ಎಕ್ಸಾಮಲ್ಲಿ. ಈಗ ನಮಗೆ ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿನೇ ತಗೋಬೇಕು. ಈಗ ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ ಪ್ರಕಾರ ಪ್ರೋಸೆಸ್ P1 ಮತ್ತೆ P2ಗೆ ಪ್ರಯಾರಿಟಿ ಎಷ್ಟಿದೆ? 1 ಇದೆ, 2 ಇದೆ.
ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಪ್ರೋಸೆಸ್ P1 ಅನ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಮತ್ತೆ ಪ್ರೋಸೆಸ್ P1 ಅನ್ನ 1 ನಿಮಿಷ ರನ್ ಮಾಡ್ತೀನಿ. 1 + 1 ವಿಲ್ ಬಿ 2. 0 ಇಂದ 1 ನಿಮಿಷದವರೆಗೂ ಅಂದ್ರೆ ಟೈಮ್ ಸ್ಪ್ಯಾನ್ ಆಫ್ 1 ಮಿನಿಟ್ಗೆ ಪ್ರೋಸೆಸ್ P1 ರನ್ ಆಗಿತ್ತು. ಈಗ ಮತ್ತೆ 1 ನಿಮಿಷ, 1 ಇಂದ 2 ಟೈಮ್ ಸ್ಪ್ಯಾನ್ ಆಫ್ 1 ಮಿನಿಟ್. ಸೊ ರನ್ ಆಯ್ತು. ಈಗ ಇನ್ನೂ ಕೂಡ 4 ನಿಮಿಷದ ಕೆಲಸ ಬಾಕಿ ಉಳ್ಕೊಂಡಿದೆ. 5ರಲ್ಲಿ 1 ಹೋದ್ರೆ 4. ಸೊ ಈಗ 2 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. 2 ನಿಮಿಷದ ಒಳಗಡೆಗೆ ಪ್ರೋಸೆಸ್ P1, P2, P3 ಮೂರು ಕೂಡ ಅರೈವ್ ಆಗಿದ್ದಾವೆ. ಸೊ ಈಗ ಈ ಮೂರರಲ್ಲಿ ಯಾರನ್ನ ಎಕ್ಸಿಕ್ಯೂಟ್ ಮಾಡ್ಬೋದು, ಯಾರಿಗೆ ಪ್ರಿಯಾರಿಟಿ ವ್ಯಾಲ್ಯೂ ಕಡಿಮೆ ಇರುತ್ತೆ, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. 1, 2, 3. ಸೊ ಮತ್ತೆ P1 ಗೆ ಬಂದಿದೆ. ಸೊ ಪ್ರೋಸೆಸ್ P1 ಅನ್ನ ರನ್ ಮಾಡಿ ಫಾರ್ ಅನದರ್ 1 ಮಿನಿಟ್. 2 + 1 3. ಇನ್ನೂ ಕೂಡ 3 ನಿಮಿಷದ ಕೆಲಸ ಬಾಕಿ ಉಳ್ಕೊಂಡಿದೆ. ನೆಕ್ಸ್ಟ್ 3 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದ್ದಾವೆ, P1 ಬಂದಿತ್ತು, P2 ಬಂದಿತ್ತು, P3 ಬಂದಿತ್ತು. ಈಗ P4 ಕೂಡ 3 ನಿಮಿಷದೊಳಗಡೆನೆ ಬಂದಿದೆ. 3 ನಿಮಿಷಕ್ಕೆ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದೆ ಅಂತ ಆ ಥರ. ಈಗ ಈ 4ರಲ್ಲಿ ಯಾರಿಗೆ ಪ್ರಯಾರಿಟಿ ಜಾಸ್ತಿ, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ ಮತ್ತೆ ಪ್ರೋಸೆಸ್ P1 ಗೆ ಸಿಗುತ್ತೆ. ಸೊ ಮತ್ತೆ 1 ನಿಮಿಷ ರನ್ ಮಾಡಿ ಪ್ರೋಸೆಸ್ P1 ಅನ್ನ. 3 + 1 ವಿಲ್ ಬಿ 4. ಇನ್ನು 2 ನಿಮಿಷದ ಕೆಲಸ ಬಾಕಿ ಉಳ್ಕೊಂಡಿದೆ. 4 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದ್ದಾವೆ, ಇವೇ 4 ಪ್ರೋಸೆಸ್ಸು. 5ನೇ ಪ್ರೋಸೆಸ್ಸು ನಮಗೆ 5ನೇ ನಿಮಿಷಕ್ಕೆ ಬರುತ್ತೆ, ಸರಿನಾ. ಸೊ ಇವಾಗ 4ನೇ ನಿಮಿಷದೊಳಗೆ ಇವೇ 4 ಬಂದಿರೋದ್ರಿಂದ ಮತ್ತೆ ಪ್ರಿಯಾರಿಟಿ ಇದಕ್ಕೆ ಸಿಗುತ್ತೆ. ಸೊ ಇನ್ನು 1 ನಿಮಿಷದ ಕೆಲಸ ಮಾತ್ರ ಬಾಕಿ ಉಳ್ಕೊಳುತ್ತೆ, ಯಾಕಂದ್ರೆ ಇನ್ನೊಂದು ನಿಮಿಷ ರನ್ ಮಾಡ್ತೀನಿ. ಸೊ ಇವಾಗ 5 ನಿಮಿಷದಲ್ಲಿ ಇದೀವಿ. ವಿ ಆರ್ ಅಟ್ ದ 5th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. ಅದರೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದ್ದಾವೆ, 4 ಆಲ್ರೆಡಿ ಬಂದಿದ್ದು. ಈಗ ಪ್ರೋಸೆಸ್ P5 ಕೂಡ ಸೇರ್ಕೊಳುತ್ತೆ. ಟೋಟಲ್ 5 ಪ್ರೋಸೆಸ್ ಕೂಡ ಇವಾಗ ಅರೈವ್ ಆದವು. ಈಗ ವೆರಿ ಇಂಪಾರ್ಟೆಂಟ್. ಸೊ ಈಗ ಒಂದೊಂದೇ ಸಲ ರನ್ ಮಾಡ್ತಾ ಹೋಗ್ಬೋದು. ಯಾಕೆ, ಎಲ್ಲಾ ಪ್ರೋಸೆಸ್ ಕೂಡ ಅರೈವ್ ಆಗಿದೆ. ಸೊ ಎಲ್ಲಾ ಪ್ರೋಸೆಸ್ ಬಂದಿರೋದ್ರಿಂದ ನಮಗೆ ಪ್ರಯಾರಿಟಿ ಆರ್ಡರ್ ಪ್ರಕಾರನೇ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕು. ನೋಡಿ ಇವಾಗ 5 ನಿಮಿಷದೊಳಗಡೆ ಎಲ್ಲಾ ಪ್ರೋಸೆಸ್ ಬಂದಿದ್ದಾವೆ. ಮತ್ತೆ ಪ್ರಯಾರಿಟಿ ವ್ಯಾಲ್ಯೂನ ಚೆಕ್ ಮಾಡಿದ್ರೆ ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಪ್ರೋಸೆಸ್ P1 ಗೆ ಮತ್ತೆ ಸಿಗುತ್ತೆ. 1 ನಿಮಿಷದ ಕೆಲಸ ಮಾತ್ರ ಬಾಕಿ ಇತ್ತು. ಸೊ ಪ್ರೋಸೆಸ್ P1 ಅನ್ನ 1 ನಿಮಿಷ ರನ್ ಮಾಡ್ತೀನಿ. 5 + 1 = 6. ಸೊ ಈಗ ಪ್ರೋಸೆಸ್ P1 has completed its full execution. ಸೊ 6 ನಿಮಿಷದ ಒಳಗಡೆ ಇದೀವಿ. 5ನೇ ನಿಮಿಷಕ್ಕೆ ನನ್ನ ಎಲ್ಲಾ ಪ್ರೋಸೆಸ್ ಬಂದಿದ್ದು. ಇನ್ನ 4 ಪ್ರೋಸೆಸ್ ಉಳ್ಕೊಂಡಿದಾವಲ್ಲ. ಸೊ ಇದರಲ್ಲಿ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಪ್ರೋಸೆಸ್ P2 ನ ರನ್ ಮಾಡಬೇಕು. ಸೊ ಎಷ್ಟು ನಿಮಿಷ ರನ್ ಮಾಡ್ತೀನಿ ನೋಡಿ, ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ. ಪ್ರೋಸೆಸ್ P2 ನ 1 ನಿಮಿಷ ರನ್ ಮಾಡಿದೆ ಅಂತ ಅನ್ಕೊಳ್ಳಿ. ಇನ್ನು 3 ನಿಮಿಷದ ಕೆಲಸ ಬಾಕಿ ಉಳ್ಕೊಳುತ್ತೆ. ಇನ್ನೂ 3 ನಿಮಿಷದ ಕೆಲಸ ಬಾಕಿ ಉಳ್ಕೊಳುತ್ತೆ. ಸೊ ಅವಾಗ ಏನಾಗುತ್ತೆ, 5 ನಿಮಿಷದ ಒಳಗಡೆನೆ ಎಲ್ಲ ಪ್ರೋಸೆಸ್ ಬಂದಿದ್ದಾವೆ. ಮತ್ತೆ ಈ 4ರಲ್ಲಿ ಪ್ರಿಯಾರಿಟಿ ವ್ಯಾಲ್ಯೂ ಇದು ಕಡಿಮೆ ಇರೋದ್ರಿಂದ ಇದಕ್ಕೆ ಸಿಗುತ್ತೆ. ಮತ್ತೆ ಇದನ್ನೇ ರನ್ ಮಾಡಬೇಕು. ಸೊ 1 ನಿಮಿಷ ರನ್ ಮಾಡಿದ್ರೆ 2 ಆಯ್ತು. ಮತ್ತೆ 4ರಲ್ಲಿ ಇದಕ್ಕೆ ಪ್ರಯಾರಿಟಿ ಸಿಗುತ್ತೆ. ಮತ್ತೆ 1 ನಿಮಿಷ ರನ್ ಮಾಡಬೇಕು. ಸೊ ಮತ್ತೆ ಇದಕ್ಕೆ, ಮತ್ತೆ ಈ 4ರಲ್ಲಿ ಪ್ರಿಯಾರಿಟಿ ಯಾರಿಗೆ, ಸ್ಮಾಲರ್ ದ ವ್ಯಾಲ್ಯೂ ಅಂತ ಮತ್ತೆ ಅದಕ್ಕೆ ಸಿಗುತ್ತೆ. ಮತ್ತೆ ರನ್ ಮಾಡಬೇಕು. ಸೊ ಈ ತರ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಹೇಳ್ತೀನಿ ಅಂದ್ರೆ, ಒನ್ಸ್ ಆಲ್ ದಿ ಪ್ರೋಸೆಸ್ ಹ್ಯಾವ್ ಅರೈವ್ಡ್, ಎಲ್ಲಾ ಪ್ರೋಸೆಸ್ ಅರೈವ್ ಆಗಿದಾವೆ ಅಂತ ತಕ್ಷಣ ನೀವೇನ್ ಮಾಡ್ಬೇಕು, ಒಂದೊಂದೇ ಸಲ ರನ್ ಮಾಡ್ಬೇಕು. ಸೊ ಈಗ ಈ 4ರಲ್ಲಿ ಸ್ಮಾಲರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಪ್ರೋಸೆಸ್ P2 ಸಿಗುತ್ತೆ. 4 ನಿಮಿಷ ಬೇಕದನ್ನ 4 ನಿಮಿಷ ಡೈರೆಕ್ಟ್ ಆಗಿ ರನ್ ಮಾಡಿ. 6 + 4 ವಿಲ್ ಬಿ 10. ಸೊ ಈಗ ಪ್ರೋಸೆಸ್ P2 ಕೂಡ ಕಂಪ್ಲೀಟ್ ಆಯ್ತು. ಇನ್ನ 3 ಪ್ರೋಸೆಸ್ ಇದಾವೆ. ಅವು ಅಷ್ಟು ಕೂಡ 5 ನಿಮಿಷದ ಒಳಗಡೆನೆ ಬಂದಿದ್ದು. ನಾವು 10ನೇ ನಿಮಿಷದಲ್ಲಿ ಇದ್ರೂ ಕೂಡ 5ನೇ ನಿಮಿಷದಲ್ಲೇ ಬಂದಿದ್ದು. ಸೊ ಈ 3ರಲ್ಲಿ ಪ್ರಿಯಾರಿಟಿ ಯಾರಿಗೆ ಜಾಸ್ತಿ, 3, 4, 5. ಸ್ಮಾಲರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಪ್ರೋಸೆಸ್ P3 ನ ಎಷ್ಟು ನಿಮಿಷ, 5 ನಿಮಿಷ ರನ್ ಮಾಡಿ ಡೈರೆಕ್ಟ್ ಆಗಿ. ಪ್ರೋಸೆಸ್ P3 10 + 5 ಅಂತಂದ್ರೆ 15. ನೆಕ್ಸ್ಟ್ ಇನ್ನ 2 ಪ್ರೋಸೆಸ್ ಮಾತ್ರ ಬಾಕಿ ಉಳ್ಕೊಂಡಿರೋದು. ಸೊ ಇವೆರಡು ಕೂಡ 5 ನಿಮಿಷದ ಒಳಗಡೆನೆ ಬಂದಿದ್ದಾವೆ. ಸೊ 4 ಮತ್ತೆ 5. ಸ್ಮಾಲರ್ ವ್ಯಾಲ್ಯೂ ಯಾವುದು, 4. ಸ್ಮಾಲರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಏನ್ ಮಾಡ್ಬೋದು, ಪ್ರೋಸೆಸ್ P4 ಅನ್ನ ನಾನು ರನ್ ಮಾಡ್ಬೋದು. ಪ್ರೋಸೆಸ್ P4 ಅನ್ನ ರನ್ ಮಾಡಿ ಎಷ್ಟು ನಿಮಿಷ ರನ್ ಮಾಡ್ಬೋದು, ಪ್ರೋಸೆಸ್ P4 ಅನ್ನ 2 ನಿಮಿಷ. ಸೊ 10 + 2 ಅಂತಂದ್ರೆ 17 ಆಯ್ತು. ಇನ್ನ ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದು, ಅದು 5ನೇ ನಿಮಿಷದಲ್ಲೇ ಬಂದಿತ್ತು. ಸೊ ಅದೇ ಪ್ರೋಸೆಸ್ ಅನ್ನ ರನ್ ಮಾಡೋಣ. ಯಾಕೆ, ಒಂದೇ ಪ್ರೋಸೆಸ್ ಇರೋದು, ಪ್ರಯಾರಿಟಿ ನೋಡುವಂತ ಅವಶ್ಯಕತೆನೇ ಇಲ್ಲ. ಸೊ 3 ನಿಮಿಷ ರನ್ ಮಾಡಬೇಕು. ಸೊ ವ್ಯಾಲ್ಯೂ ಏನಾಗುತ್ತೆ, ಪ್ರೋಸೆಸ್ P5 ಅನ್ನ 3 ನಿಮಿಷ ರನ್ ಮಾಡಿದ್ರೆ 17 + 3 = 20. ಸೊ ಈಗ ಇಲ್ಲಿ ನನಗೆ ಬಂದಿರುವಂತ ಆನ್ಸರ್ ಕರೆಕ್ಟೋ ಇಲ್ವೋ ಯಾವ ರೀತಿ ಚೆಕ್ ಮಾಡೋದು, ಯಾಕಂದ್ರೆ ಎಲ್ಲ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಿದೆ ಇವಾಗ. ಸೊ ವೆರಿ ಸಿಂಪಲ್, ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡಿ. ಇದು ಮೊದಲು 6 ಇತ್ತು, ಇದು 4 ಇತ್ತು. ಅಷ್ಟನ್ನು ಆಡ್ ಮಾಡಿ. 6 + 4 10, 10 + 5 15, 15 + 2 17, 17 + 3 = 20. ಇಲ್ಲೂ 20 ಬಂದಿದೆ, ಇಲ್ಲೂ 20 ಬಂದಿದೆ. ಸೊ ನನ್ನ ಆನ್ಸರ್ ಕರೆಕ್ಟ್ ಇದೆ. ಈಗ ಕಂಪ್ಲೀಷನ್ ಟೈಮ್ ಕಾಲಮ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. ಕಂಪ್ಲೀಷನ್ ಟೈಮ್ ಅಂದ್ರೆ ಏನು, ದ ಟೈಮ್ ಅಟ್ ವಿಚ್ ದ ಪ್ರೋಸೆಸ್ ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್ ಅಲ್ಲಿ, ಬಟ್ ಫುಲ್ ಎಕ್ಸಿಕ್ಯೂಷನ್ ಆಗಿದ್ದೆ ಯಾವಾಗ, 6ನೇ ನಿಮಿಷ. ಪ್ರೋಸೆಸ್ P2 ಶುರುವಾಗಿದ್ದು 6ನೇ ನಿಮಿಷ, ಕಂಪ್ಲೀಟ್ ಆಗಿದ್ದೆ ಯಾವಾಗ, 10ನೇ ನಿಮಿಷ. ಪ್ರೋಸೆಸ್ P3 ಫುಲ್ ಎಕ್ಸಿಕ್ಯೂಟ್ ಆಗಿದ್ದೆ ಯಾವಾಗ, 15ನೇ ನಿಮಿಷದಲ್ಲಿ. ಪ್ರೋಸೆಸ್ P4 ಫುಲ್ ಎಕ್ಸಿಕ್ಯೂಟ್ ಆಗಿದ್ದೆ ಯಾವಾಗ, 17ನೇ ನಿಮಿಷದಲ್ಲಿ. ಪ್ರೋಸೆಸ್ P5 ಫುಲ್ ಎಕ್ಸಿಕ್ಯೂಟ್ ಆಗಿದ್ದು 20ನೇ ನಿಮಿಷ. ಈ ತರ
ಈಗ ಟರ್ನ್ ಅರೌಂಡ್ ಟೈಮ್ ಮತ್ತು ವೇಟಿಂಗ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ಇಂದು ಫಾರ್ಮುಲಾ ಏನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಸ್ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸಬ್ಸ್ಟ್ರಾಕ್ಟ್ ಮಾಡಿ. 6 - 0 is 6, 10 - 1 is 9, 15 - 2 is 13, 17 - 3 is 14, 20 - 5 will be equal to 15. ಗೊತ್ತಾಯ್ತಾ? ಸೊ ಈ ತರ ವೆರಿ ಸಿಂಪಲ್. ನೆಕ್ಸ್ಟ್ ವೇಟಿಂಗ್ ಟೈಮ್. ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ಇಲ್ಲಿದೆ. ಸಬ್ಸ್ಟ್ರಾಕ್ಟ್ ಮಾಡಿ. 6 - 6 ಅಂದ್ರೆ 0, 9 - 4 ಅಂತಂದ್ರೆ ಇಟ್ ವಿಲ್ ಬಿ 5. ನೆಕ್ಸ್ಟ್ 13 - 5 ಅಂತಂದ್ರೆ ಇಟ್ ವಿಲ್ ಬಿ 8, 14 - 2 ಅಂತಂದ್ರೆ ಇಟ್ ವಿಲ್ ಬಿ 12, 15 - 3 ಅಂತಂದ್ರೆ ಇಟ್ ವಿಲ್ ಬಿ 12. ಸೊ ಈ ತರ ಬರೀತಾ ಹೋಗ್ಬೇಕಾಗುತ್ತೆ. ಸೊ ಈಗ ಆವರೇಜ್ ವೇಟಿಂಗ್ ಟೈಮ್ ಮತ್ತೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿತಾ ಹೋಗೋಣ. ಟರ್ನ್ ಅರೌಂಡ್ ಟೈಮ್ ಕಂಡುಹಿಡಿಬೇಕು ಅಂತಂದ್ರೆ ಈ ಟರ್ನ್ ಅರೌಂಡ್ ಟೈಮ್ ಕಾಲಮ್ ಅಷ್ಟನ್ನು ಕೂಡ ಆಡ್ ಮಾಡಿ. 6 + 9 + 13 + 14 + 15 ಓಲ್ ಡಿವೈಡೆಡ್ ಬೈ ಟೋಟಲ್ 5 ಪ್ರೋಸೆಸ್ ಇರೋದು. ಸೊ ಡಿವೈಡ್ ಇಟ್ ಬೈ 5. ವ್ಯಾಲ್ಯೂ ಏನಾಗುತ್ತೆ ನಮಗೆ? ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗಿ. 6 + 9 + 13 + 14 + 15. ಸೊ ವ್ಯಾಲ್ಯೂ ವಿಲ್ ಬಿ 57. 57 ಬೈ 5. ಸೊ ನೀವು ಫ್ರಾಕ್ಷನಲ್ ಆಗಾದ್ರೂ ಇಡಬಹುದು, ಡೆಸಿಮಲ್ ಆಗಾದ್ರೂ ಇಡಬಹುದು, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಸೊ ವೇಟಿಂಗ್ ಟೈಮ್ ಯಾವ ರೀತಿ? ವೇಟಿಂಗ್ ಟೈಮ್ ಕಾಲಮ್ ಅಷ್ಟನ್ನು ಕೂಡ ಆಡ್ ಮಾಡಬೇಕು. 0 + 5 + 8 + 12 + 12 ಓಲ್ ಡಿವೈಡೆಡ್ ಬೈ 5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 0 + 5 + 8 + 12 + 12. ಸೊ ವ್ಯಾಲ್ಯೂ ವಿಲ್ ಬಿ 37. ಸೊ 37 ಬೈ 5 ವಿಲ್ ಬಿ ದ ಆನ್ಸರ್. ಸರಿನಾ? ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು, ಡೆಸಿಮಲ್ ಅಲ್ಲಾದ್ರೂ ಇಡ್ಬೋದು. ಸೊ ಇದರಲ್ಲೇ ಇನ್ನು ಎಕ್ಸ್ಟ್ರಾ ಪ್ರಾಬ್ಲಮ್ಸು, ಆಮೇಲೆ ವೇರಿಯೇಷನ್ ಪ್ರಾಬ್ಲಮ್ಸ್ ಏನೇನು ಕೇಳ್ಬೋದು ಎಲ್ಲದನ್ನು ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.